ಮೇಡಮ್ 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 ಹಾ ಸರ್, ಏನ್ ಹೇಳಿ. ನಿಮ್ಮನ್ನೆಲ್ಲವ ನೋಡಿದ್ದೀನಿ ಮೇಡಮ್. ಎಲ್ಲಿ ಸರ್? ಎಲಿವೇಶನ್ಗೆ ಅಂತ ಅಷ್ಟೇನ್ ಖರ್ಚು ಮಾಡಿಲ್ಲ ಸರ್. ಈ ಕಡೆ ನಮ್ಗೆ ಈ ಕಡೆಯಿಂದನೇ ಎಲಿವೇಶನ್ ಚೆನ್ನಾಗೇ ಇದೆ. ತುಂಬಾ ವಿಶಾಲವಾದ ನಮ್ಗೆ ಕಾರ್ ಪಾರ್ಕಿಂಗ್ ಏರಿಯಾ ಸಿಗ್ತಾ ಇದೆ. ಇದು ಹೌದು ಮೇಡಮ್. ನೀವು ನೋಡ್ಬೋದು, ಇಲ್ಲಿ ಕೂಡ ಸ್ಕೂಲ್ ಪರ್ಪಸ್ ಆಗಿರೋದ್ರಿಂದ ಇಲ್ಲಿ ಗ್ಲಾಸ್ ಫಿಟ್ಟಿಂಗ್ ನ ಮಾಡಿರೋದು. ಅಂದ್ರೆ ನಾವು ಕರ್ಕೊಂಡು ಹೋಗ್ತೀವಿ ಸೆಲೆಕ್ಷನ್ಸ್ಗೆ ಅಂತ. ಸೊ ಅಲ್ಲೋಗಿ ಅವ್ರು ಯಾವ ತರ ಡಿಸೈನ್ಸ್ ಬೇಕು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಪ್ರೈಸಸ್ ಎಲ್ಲ. ಫ್ಲೋರಿಂಗ್ ಎಲ್ಲ ನೀವು ಅಬ್ಸರ್ವ್ ಮಾಡೋದ್ರೆ ಕಂಪ್ಲೀಟ್ ಸ್ಮಾರ್ಟ್ ಮಾರ್ಬಲ್ ನ ಯೂಸ್ ಮಾಡಿದೀವಿ ಟೈಲ್ಸ್. ಇಲ್ಲಿ ಚಿಕ್ಕ ಒಂದು ಸ್ಮಾಲ್ ಆಗಿ ಕಿಚನ್ ತರ ಪ್ರೊವೈಡ್ ಮಾಡಿದ್ದೀವಿ, ನೋಡ್ಬೋದು ನೀವು. ಸರ್, ಇದು ಓಪನ್ ಅವರ್ ವಿಂಡೋ ಅಂತ ಹೇಳ್ತೀವಿ. ಮೇಡಮ್ 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 ಹಾ ಸರ್, ಏನ್ ಹೇಳಿ. ನಿಮ್ಮನ್ನೆಲ್ಲವ ನೋಡಿದ್ದೀನಿ ಮೇಡಮ್. ಎಲ್ಲಿ ಸರ್? ಮೇಡಮ್, ನೀವು ಕೈಟ್ಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ನೀವಲ್ವಾ ಮೇಡಮ್ ಮಾತಾಡೋದು? ಹೌದು ಸರ್, ಯಾಕೆ? ಮೇಡಮ್, ನಾನು ನಿಮ್ ಯೂಟ್ಯೂಬ್ ಚಾನಲ್ ನ ತುಂಬಾ ದಿನದಿಂದ ಫಾಲೋ ಅಪ್ ಮಾಡ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಸರ್. ಬರೇ ರೆಸಿಡೆನ್ಶಿಯಲ್ ಮಾತ್ರ ಮಾಡ್ತಾ ಇರ್ತೀರಿ, ರೆಸಿಡೆನ್ಶಿಯಲ್ ವಿಡಿಯೋಸ್ ಮಾತ್ರ ಮಾಡ್ತಾ ಇರ್ತೀರಲ್ಲ ಮೇಡಮ್. ಸರ್, ಯಾರು ಸರ್ ಹೇಳಿದ್ದು ನಾವು ಬರೀ ರೆಸಿಡೆನ್ಷಿಯಲ್ ಅಂತ? ನಾವು ಕಮರ್ಷಿಯಲ್, ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಎಲ್ಲಾ ತರದ್ದು ನಾವು ಬಿಲ್ಡಿಂಗ್ ಮಾಡಿಸ್ಕೊಡ್ತೀವಿ ಸರ್. ಹೌದಾ ಮೇಡಮ್? ಬನ್ನಿ ಸರ್, ಇಲ್ಲೇ ಒಂದು ನಮ್ದು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಒಂದು ಬಿಲ್ಡಿಂಗ್ ಆಗಿದೆ, ಕಂಪ್ಲೀಟ್ ಹ್ಯಾಂಡ್ ಓವರ್ ಆಗಿದೆ, ತೋರಿಸ್ತೀನಿ. ಹೌದಾ, ಎಲ್ಲಿ ಮೇಡಮ್? ನೋಡಿ ಸರ್, ಇದೆ ಸರ್. ಓ, ಇದೇನಾ ಮೇಡಮ್? ಇದು ನಮ್ಮ ಸ್ಕೂಲ್ ಬಿಲ್ಡಿಂಗ್ ಸರ್. ಇದು ಓ, ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಸ್ಕೂಲ್ ಬಿಲ್ಡಿಂಗ್ ಅಂತ ಇದು ಹೇಳ್ಬಿಟ್ಟು. ಏನ್ ಡೈಮೆನ್ಷನ್ ಅಲ್ಲಿ? ಸರ್, ಇದು 30-40 ಸೈಟ್ ಅಲ್ಲಿ ಸರ್. ಓ, 30-40 ಹಾ, ನೋಡೋದಕ್ಕೆ ತುಂಬಾ ದೊಡ್ಡದಾಗಿ ಕಾಣ್ತಾ ಹೌದು ಇದೆ. ಸರ್, 30-40 ಸೈಟ್ ಅಲ್ಲಿ ಇದು 2.5 and half ಬರ್ತಾ ಇದೆ. ಇದು 2.5 2.5 and half ಬರ್ತಾ ಇದೆ. ಹಾ. ಅಂಡ್ ನೀವು ನೋಡ್ಬೋದು, ನಾವು ಎಲಿವೇಶನ್ ಗೆ ಅಂತ ಅಷ್ಟೇನ್ ಖರ್ಚು ಮಾಡಿಲ್ಲ ಸರ್. ಹಾ. ಸಿಂಪಲ್ ಆಗಿ ಮಾಡಿದೀವಿ. ಅಂಡ್ ಇಲ್ಲೆಲ್ಲ ನಾವು ಕಂಪ್ಲೀಟ್ ಬಬಲ್ ಟೆಕ್ಸ್ಚರ್ ನ ಯೂಸ್ ಮಾಡಿದೀವಿ. ಇಲ್ಲಿ ಸೆಂಟ್ರಲ್ ನೋಡ್ಬೋದ್ರೆ ಇಲ್ಲಿ ವಿಂಡೋಸ್ ಬರ್ತಾ ಇದೆ. ಸೊ ವಿಂಡೋಸ್ ಕೆಳಗಡೆ ಕಲರ್ ಅಲ್ಲಿ ಮಾಡಿರೋದು. ಓಕೆ ಓಕೆ. ಅದೆಲ್ಲ ಸಿವಿಲ್ ಅಲ್ಲಿ ಮಾಡಿರೋದು ಸರ್ ನಾವು. ಅಂಡ್ ಕಂಪ್ಲೀಟ್ ಮೇಲ್ಗಡೆ ಅಂತ ಹೋದ್ರೆ ಸ್ವಲ್ಪ ಸ್ಕೂಲ್ ಬಿಲ್ಡಿಂಗ್ ಆಗಿರೋದ್ರಿಂದ ಥೀಮ್ ಇರ್ಲಿ ಅದು ಅಂತ ಹೇಳ್ಬಿಟ್ಟು ಕಲರ್ಸ್ ಅಲ್ಲಿ ಅದು ಪೇಂಟಿಂಗ್ ತರ ಮಾಡಿರೋದು. ಓಕೆ ಓಕೆ. ಅಂಡ್ ಗೇಟ್ ಮಾತ್ರ ನಮ್ಗೆ ಯೂಶಲಿ ನಮ್ ಪ್ಯಾಕೇಜ್ ಅಲ್ಲಿ ಸ್ಟ್ಯಾಂಡರ್ಡ್ ಆಗಿ 5 feet ನ ಗೇಟ್ ನ ನಾವು ಪ್ರೊವೈಡ್ ಮಾಡ್ತೀವಿ. ಬಟ್ ಇದು 10 feet ಗೇಟ್ ನ ಪ್ರೊವೈಡ್ ಮಾಡ್ಕೊಟ್ಟಿದೀವಿ. ಕ್ಲೈಂಟ್ ರಿಕ್ವೈರ್ಮೆಂಟ್ ಬೇಸ್ಡ್ ಆಗಿ ನಾವು ಇದನ್ನ ಪ್ರೊವೈಡ್ ಮಾಡಿ ಕೊಡ್ತೀವಿ. ಅವ್ರು ಯಾವ ತರ ಬೇಕಂತ ಕೇಳಿದ್ರು ಆ ತರ ನಾವು ಪ್ರೊವೈಡ್ ಮಾಡಿ ಕೊಡ್ತೀವಿ. ಅಂಡ್ ಇದೆಲ್ಲ MS ಗೇಟ್ ಸರ್. MS ಅಲ್ಲಿ ಕಂಪ್ಲೀಟ್ MS ಗೇಟ್ ಬರ್ತಾ ಇದೆ. ಆಮೇಲೆ ಇದು ಕಾರ್ನರ್ ಸೈಟ್ ಆಗಿರೋದ್ರಿಂದ ನಮ್ಗೆ ಈಸ್ಟ್ ಅಂಡ್ ನಾರ್ತ್ ವೆಸ್ಟ್ ಎರಡು ಕಡೆ ನಮ್ಗೆ ಡೋರ್ ಬರ್ತಾ ಇದೆ. ಇದು ಮೇಡಮ್, ಇದು ರೋಡ್ ಲೆವೆಲ್ ಇಂದ ಎಷ್ಟು ಫೀಟ್ ಹೈಟ್ ಅಲ್ಲಿ ಇದೆ? ರೋಡ್ ಲೆವೆಲ್ ಇಂದ ಇದು 2 feet ಹೈಟ್ ಅಲ್ಲಿ ಬರ್ತಾ ಇದೆ ಸರ್. 1.5 ಇಂದ 2 feet ಹೈಟ್ ಅಲ್ಲಿ ನಮಗೆ ಇದು ಸಿಗ್ತಾ ಇದೆ. ಓಕೆ. ಅಂಡ್ ಇದು ಕಾರ್ನರ್ ಸೈಟ್ ಆ ಕಡೆ ಒಂದು ನಾವು ನಾರ್ತ್ ಅಂಡ್ ಈಸ್ಟ್ ಅಲ್ಲಿ 2 doors ನ ಪ್ರೊವೈಡ್ ಮಾಡಿದೀವಿ. ಈ ಕಡೆ ಒಂದು ಇದು ಕಾರ್ನರ್ ಸೈಟ್ ಆಗಿದೆ ಸರ್. ಸೊ ಅದಕ್ಕೋಸ್ಕರ ನಾವಿಲ್ಲಿ ಈ ಕಡೆ ಈಸ್ಟ್ ಒಂದು ಅಂಡ್ ಗೇಟ್ ಪ್ರೊವೈಡ್ ಈ ಕಡೆ ಒಂದ್ ಮಾಡಿದೀವಿ, ಆ ಕಡೆ ಒಂದ್ ಕೊಟ್ಟಿದೀವಿ. ಈ ಕಡೆ ನಮ್ಗೆ ಈ ಕಡೆಯಿಂದನೇ ಎಲಿವೇಶನ್ ಚೆನ್ನಾಗೇ ಇದೆ. ಸರ್, ಏನ್ ಅಂದ್ರೆ ಅಷ್ಟೇ ಏನ್ ಎಲಿವೇಶನ್ ನಾವು ಮಾಡಿಲ್ಲ ಸರ್. ಜಸ್ಟ್ ವಿಂಡೋಸ್ ಪಕ್ಕದಲ್ಲಿ ವಾಲ್ ಎಲ್ಲ ಈಚೆ ಬಂದಿದೆ. ಸೊ ಅದಕ್ಕೋಸ್ಕರ ನೋಡಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ. ಅಂಡ್ ಇಲ್ಲೂ ಕೂಡ ಥೀಮ್ ನೀವು ಅಬ್ಸರ್ವ್ ಮಾಡ್ಬೋದು. ಸ್ವಲ್ಪ ಸ್ಕೂಲ್ ಬಿಲ್ಡಿಂಗ್ ಆಗಿರೋದ್ರಿಂದ ಚೆನ್ನಾಗಿರ್ಲಿ ಅನ್ನೋ ರೀಸನ್ ಗೆ ಈ ತರ ಮಾಡಿರೋದು. ಅಂಡ್ ಇಲ್ಲಿ ಸೇಫ್ಟಿ ಪರ್ಪಸ್ ಗ್ರಿಲ್ಲಿಂಗ್ ನ ಪ್ರೊವೈಡ್ ಮಾಡಿದೀವಿ. ಹೋಗೋಣ ಒಳಗಡೆ? ಸರ್, ಒಳಗಡೆ ಹೋಗೋಣ ಬನ್ನಿ. ಸೊ ಇವಾಗ ನಾವು ಒಳಗಡೆ ಎಂಟ್ರಿ ಆಗಿದ್ದೀವಿ. ತುಂಬಾ ವಿಶಾಲವಾದ ನಮ್ಗೆ ಕಾರ್ ಪಾರ್ಕಿಂಗ್ ಏರಿಯಾ ಸಿಗ್ತಾ ಇದೆ. ಇದು ಹೌದು ಮೇಡಮ್, ತುಂಬಾ ವಿಶಾಲವಾಗಿದೆ. ತುಂಬಾ ಸ್ಪೇಷಿಯಸ್ ಆಗಿದೆ ಇದು ನಮ್ಗೆ ಕಾರ್ ಪಾರ್ಕಿಂಗ್. ಸ್ಕೂಲ್ ಬಿಲ್ಡಿಂಗ್ ಆಗಿರೋದ್ರಿಂದ. ಅಂಡ್ ನಾವ್ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ 1 ಕಾರ್ ಮತ್ತೆ 2-3 ಬೈಕ್ ನ ನಾವು ಆರಾಮಾಗಿ ಪಾರ್ಕ್ ಮಾಡ್ಕೋಬಹುದು. ಹೌದು ಮೇಡಮ್. ಇದು ಟೈಲ್ಸ್ ಎಲ್ಲ ಯಾವ್ದು ಬರ್ತಾ ಇದೆ? ಇದು ಆಂಟಿಸ್ಕಿಟ್ ಟೈಲ್ಸ್ ನಾವ್ ಯೂಸ್ ಮಾಡ್ತೀವಿ ಕಾರ್ ಪಾರ್ಕಿಂಗ್ ಎಲ್ಲ. ಯಾಕಂದ್ರೆ ಇದು ವೆಟ್ ಏರಿಯಾ ಆಗಿರೋದ್ರಿಂದ ಇಲ್ಲಿ ಟ್ಯಾಪ್ ಕೂಡ ಪ್ರೊವೈಡ್ ಮಾಡಿದೀವಿ. ಮತ್ತೆ ಸ್ಕೂಲ್ಸ್ ಆಗಿರೋದ್ರಿಂದ ಅವಾಗ ಬರ್ತಾ ಇರ್ತಾರೆ, ಓಡಾಡ್ತಿರ್ತಾರಲ್ವಾ. ಸೊ ಆದ್ರಿಂದ ಇಲ್ಲಿ ನಾವು ಆಂಟಿಸ್ಕಿಟ್ ಟೈಲ್ಸ್ ನ ಯೂಸ್ ಮಾಡಿರ್ತೀವಿ. ಟೈಲ್ಸ್ ಎಲ್ಲ ಪರ್ ಸ್ಕ್ವೇರ್ ಫೀಟ್ ಏನು ಪ್ರೈಸ್ ಇದೆ? ಇದು ಕಾರ್ ಪಾರ್ಕಿಂಗ್ ಟೈಲ್ಸ್ ಯೂಶಲಿ 50 rupees per square feet ಇಂದ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಯಾವ ತರ ಬೇಕೋ ಆ ತರ ನಮ್ಗೆ ನಿಮ್ಗೆ ಯಾವ ತರ ಸೆಲೆಕ್ಷನ್ ಮೇಲೆ ಹೋಗುತ್ತೋ ಆ ತರ ನಮ್ಗೆ ಪ್ರೈಸ್ ವೇರಿಯೇಷನ್ ಆಗ್ತಾ ಹೋಗುತ್ತೆ. ಓಕೆ. ಸೊ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ 1.5 feet ಅಲ್ಲಿ ನಾವು ಇಲ್ಲಿ ಸೆಟ್ ಬ್ಯಾಕ್ ನ ಪ್ರೊವೈಡ್ ಮಾಡಿದೀವಿ. ಅಂಡ್ ಇದು ಪಾರ್ಟಿಷನ್ ಇರ್ಲಿ ಅಂತ ಹೇಳ್ಬಿಟ್ಟು ಇಲ್ಲೊಂದ್ ಸ್ಟೆಪ್ ನ ಹೈಟ್ ಮಾಡಿ ಇಲ್ಲಿ ಕೂಡ ನಾವು ಗ್ರಾನೈಟ್ ನ ಹಾಕಿದೀವಿ. ಅಂಡ್ ಇಲ್ಲಿ ಕೂಡ ಟ್ಯಾಬ್ ನ ಪ್ರೊವೈಡ್ ಮಾಡಿದೀವಿ. ಅಂಡ್ ಇಲ್ಲಿ ಕೂಡ ಸೇಫ್ಟಿ ಪರ್ಪಸ್ ಗ್ರಿಲ್ಲಿಂಗ್ ನ ಮಾಡಿರೋದು. ಸೊ ಇವಾಗ
ಕಂಪ್ಲೀಟ್ ಆಗಿ ನಾನು ಹೇಳಿದ್ನಲ್ಲ ಇದು ಕಾರ್ನರ್ ಸೈಟ್ ಅಂತ. ಸೊ ನಮ್ಗೆ ಇಲ್ಲಿ 2 ಕಡೆ ಗೇಟ್ ಬರ್ತಾ ಇದೆ. ಹೌದು ನಾ ಹೇಳ್ದಾಗೆ 10 ಫೀಟ್ ಗೇಟ್ ನ ಪ್ರೊವೈಡ್ ಮಾಡಿದೀವಿ ನಾವು. ಬನ್ನಿ ಇಲ್ಲಿ ಒಳಗಡೆ ಹೋಗೋಣ. ಇದ್ರಲ್ಲಿ ಏನಿರುತ್ತೆ? ನಮ್ ಪ್ಯಾಕೇಜ್ ಅಲ್ಲಿ ಬಂದ್ರೆ ನಾವು 5 ಫೀಟ್ ಸ್ಟ್ಯಾಂಡರ್ಡ್ ಆಗಿ ನಮ್ ಪ್ಯಾಕೇಜ್ ಅಲ್ಲಿ ನಾವು ಪ್ರೊವೈಡ್ ಮಾಡ್ಕೊಡ್ತೀವಿ. ಅಂಡ್ ಕ್ಲೈಂಟ್ ಡಿಸ್ಕಷನ್ ಮಾಡಿ ಕುತ್ಕೊಂಡು ಮಾತಾಡುವಾಗ ಅವ್ರು ಯಾವ ತರ ಬೇಕೋ ಆ ತರ ಮಾಡಿಸ್ಕೊತಾರೆ. ಮೇಡಮ್ ನಿಮ್ದು ಪ್ಯಾಕೇಜಸ್ ಎಲ್ಲ ಏನಿಂದ ಸ್ಟಾರ್ಟ್ ಆಗುತ್ತೆ? ನಮ್ದು 1800 ಇಂದ ಸ್ಟಾರ್ಟ್ ಆಗಿ ಅಪ್ ಟು 2700 ವರೆಗೂ ನಮ್ ಪ್ಯಾಕೇಜ್ ಇದೆ ಸರ್. ಸೊ ಇವಾಗ ನೀವು ನೋಡ್ತಾ ಇದೀರಾ, ನಾವಿಲ್ಲಿ ಎಂಟ್ರಿ ಆಗ್ತಾ ಇದೀವಿ. ಎಂಟ್ರಿ ಹಾಕೋ ಮುಂಚೆ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು, ಒಂದ್ ಸ್ಟೆಪ್ ಹೈಟ್ ಮಾಡಿದೀವಿ. ಹೈಟ್ ಮಾಡಿ ಇಲ್ಲಿ ಗ್ರಾನೈಟ್ ನ ಹಾಕಿರೋದು, ಲಪೋತ್ರ ಗ್ರಾನೈಟ್ ನ ಕೊಟ್ಟಿರೋದು ಇಲ್ಲಿ. ಅಂಡ್ ಇದೆಲ್ಲ ನೀವು ನೋಡ್ಬೋದು, ಇದು ಯೂಶಲಿ ನಾವ್ ಈ ತರ ಮಾಡ್ತೀವಿ, ಬೀಡಿಂಗ್ ತರ ಮಾಡ್ತೀವಿ ಈ ತರ, ಯಾಕಂದ್ರೆ ಲುಕ್ ವೈಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ರೀಸನ್ಗೋಸ್ಕರ ಈ ತರ ಬೀಡಿಂಗ್ ಮಾಡ್ತೀವಿ. ಅಂಡ್ ಡೋರ್ ಎಲ್ಲ ನಮ್ಗೆ ಟೀ ಕುಡ್ ಬರ್ತಾ ಇದೆ. ನೀವು ನೋಡ್ಬೋದು ಇಲ್ಲಿ ಕೂಡ ಸ್ಕೂಲ್ ಪರ್ಪಸ್ ಆಗಿರೋದ್ರಿಂದ ಇಲ್ಲಿ ಗ್ಲಾಸ್ ಫಿಟ್ಟಿಂಗ್ ನ ಮಾಡಿರೋದು, ಒಳಗಡೆಯಿಂದ ಏನೇ ಆದ್ರೂ ಈಚೆಗಡೆ ವ್ಯೂ ಆಗ್ಲಿ ಅನ್ನೋ ರೀಸನ್ಗೆ. ಅಂಡ್ ಇಲ್ಲಿ ಹ್ಯಾಂಡಲ್ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು, ಸ್ಕೂಲ್ ಅಂತ ಹೇಳ್ಬಿಟ್ಟು ಇದು ಪ್ರೀಮಿಯಂ ಪ್ಯಾಕೇಜ್. ಸೊ ಅದಕ್ಕೋಸ್ಕರ ಎಲ್ಲ ಪ್ರೀಮಿಯಂ ಆಗಿ ನಾವು ಮಾಡ್ಕೊಟ್ಟಿದೀವಿ. ಡೋರ್ ಅರೌಂಡ್ ಒಂದು ಎಷ್ಟಾಗುತ್ತೆ ಕಾಸ್ಟ್? ಸರ್ ಈ ಡೋರ್ ಎಲ್ಲ ಅರೌಂಡ್ ಹೆಂಗೆ ಅಂತ ಹೇಳಿದ್ರೆ ಅವ್ರ ಕ್ಲೈಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಅವ್ರಿಗೆ ಯಾವ ತರ ಡಿಸೈನ್ಸ್ ಬೇಕು ಅವ್ರಿಗೆ. ನನಗೆ ಅಂದ್ರೆ ನಾವು ಕರ್ಕೊಂಡು ಹೋಗ್ತೀವಿ ಸೆಲೆಕ್ಷನ್ಸ್ಗೆ ಅಂತ, ಸೊ ಅಲ್ಲೋಗಿ ಅವ್ರು ಯಾವ ತರ ಡಿಸೈನ್ಸ್ ಬೇಕು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಪ್ರೈಸಸ್ ಎಲ್ಲ. ಸೊ ನೋಡ್ತಾ ಇದ್ದೀರಾ, ಆಲ್ಮೋಸ್ಟ್ ಇದು ಕೂಡ ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ. ಅಂಡ್ ನೀವು ಅಬ್ಸರ್ವ್ ಮಾಡ್ಬೋದು, ಸ್ಕೂಲ್ ಆಗಿರೋದ್ರಿಂದ ನಮ್ಗೆ ಗಾಳಿ ಬೆಳಕು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸ್ಕೂಲ್ಗೆ. ವಿಂಡೋಸ್ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಏನಿಲ್ಲ ಅಂದ್ರೂ 3 ವಿಂಡೋಸ್ ನಾವು ಪ್ರೊವೈಡ್ ಮಾಡಿದೀವಿ. ಯಾಕಂದ್ರೆ ಬೆಳಕಿದ್ದಷ್ಟು ಮಕ್ಳಿಗೆ ಸ್ವಲ್ಪ ಎನರ್ಜಿ ಜಾಸ್ತಿ ಆಗ್ಬೇಕು, ಪೀಸ್ಫುಲ್ ಆಗಿರ್ಬೇಕು ಸ್ಕೂಲ್ ಅನ್ನೋ ರೀಸನ್ಗೆ ವಿಂಡೋಸ್ ನ ಪ್ರೊವೈಡ್ ಮಾಡಿದೀವಿ. ಇದೆಲ್ಲ UPVC ವಿಂಡೋಸ್ ಬರ್ತಾ ಇದೆ. ಮಸ್ಕಿಟೋ ವೆಸ್ಟ್ ಕೂಡ ಪ್ರೊವೈಡ್ ಮಾಡಿದೀವಿ. ನಮ್ದ್ರಲ್ಲೇ ಬರುತ್ತೆ ಸರ್, ನಮ್ದು UPVC ಡಿಫಾಲ್ಟ್ ಅಲ್ಲೇ ಬರುತ್ತೆ, ಇದೆಲ್ಲ ನಮ್ದ್ರಲ್ಲೇನೆ. ಅಂಡ್ ಈ ಫ್ಲೋರಿಂಗ್ ನೀವು ಅಬ್ಸರ್ವ್ ಮಾಡೋದ್ರೆ ಕಂಪ್ಲೀಟ್ ಸ್ಮಾರ್ಟ್ ಮಾರ್ಬಲ್ ನ ಯೂಸ್ ಮಾಡಿದೀವಿ ನಾವು ಟೈಲ್ಸ್ ಇಲ್ಲಿ. ಮೇಡಮ್ ಇದು ಅರೌಂಡ್ ಒಂದು ಏನ್ ಕಾಸ್ಟ್ ಆಗುತ್ತೆ? ಇದು ಅರೌಂಡ್ ಎಲ್ಲ ನಮ್ಗೆ 155 ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಇದು. ಅಂಡ್ ನಿಮ್ ಬೇರೆ ಬೇರೆ ಕಲೆಕ್ಷನ್ಸ್ ಕೂಡ ಸಿಗ್ತವೆ ಇದ್ರಲ್ಲಿ. ಇಲ್ಲಿ ಪ್ರೀಮಿಯಂ ಪ್ಯಾಕೇಜ್ ಆಗಿರೋದ್ರಿಂದ ಇಲ್ಲಿ ನಾವು ಸ್ಮಾರ್ಟ್ ಮಾರ್ಬಲ್ ನ ಯೂಸ್ ಮಾಡಿದೀವಿ. ಸೊ ಇಲ್ಲಿ ನಾವು ಒಂದು ಚಿಕ್ಕದಾಗಿ ವಾಶ್ರೂಮ್ ಕೂಡ ಪ್ರೊವೈಡ್ ಮಾಡಿದೀವಿ. ಇದು ಸ್ವಿಚಸ್ ಎಲ್ಲ ಯಾವ ಬ್ರ್ಯಾಂಡ್ ಯೂಸ್ ಮಾಡ್ತೀರಾ ನೀವು? ಸೊ ಇದು ಪ್ರೀಮಿಯಂ ಪ್ಯಾಕೇಜ್ ಆಗಿದೆ. ಸೊ ಇಲ್ಲಿ ನಾವು ರೋಮಾ ಬ್ರಾಂಡ್ ನ ಯೂಸ್ ಮಾಡಿದೀವಿ. ಲೆಗ್ರಾಂಡ್ ಈ ತರ ಬ್ರಾಂಡಸ್ ಇರುತ್ತೆ. ಸೊ ಇಲ್ಲಿ ನಾವು ರೋಮಾ ಬ್ರಾಂಡ್ ನ ಪ್ರೊವೈಡ್ ಮಾಡಿದೀವಿ. ಅಂಡ್ ಇಲ್ಲೊಂದು ಹ್ಯಾಂಡ್ ವಾಶ್ ನ ಪ್ರೊವೈಡ್ ಮಾಡಿದೀವಿ. ಇಲ್ಲಿ ಒಂಥರ ಪಾರ್ಟಿಷನ್, ಯಾಕಂದ್ರೆ ಹೇಳಿದ್ರೆ ಇದು ಇಲ್ಲಿ ಇದಾಗಿರೋದ್ರಿಂದ ಇಲ್ಲೊಂದು ಪಾರ್ಟಿಷನ್ ಇದ್ರೆ ಬೇರೆ ಬೇರೆ ಸಪರೇಟ್ ಇರ್ಲಿ ಅನ್ನೋ ರೀಸನ್ಗೆ. ವಾಶ್ರೂಮ್ಸ್ ಮತ್ತೆ ಇದೆಲ್ಲ ಒಂದೇ ಇದ್ರಲ್ಲಿ ಇದ್ರೆ ಚೆನ್ನಾಗಿ ಕಾಣಿಸಲ್ಲ. ಸೊ ಅದಕ್ಕೋಸ್ಕರ ಇಲ್ಲೂ ತರ ಲಪೋತ್ರನ ಯೂಸ್ ಮಾಡಿ ಬೀಡಿಂಗ್ ಮಾಡಿರೋದು ಇಲ್ಲೂ ಕೂಡ. ಅಂಡ್ ಇಲ್ಲಿ ನಮಗೆ ಬಂದ್ರೆ ಒಂದು ಚಿಕ್ಕದಾಗಿ ವಾಶ್ರೂಮ್ ಪ್ರೊವೈಡ್ ಮಾಡಿದೀವಿ. ಇದು ಮಕ್ಳದಾಗಿರೋದ್ರೆ ಚಿಕ್ಕದಾಗೆ ಮಾಡ್ಕೊಟ್ಟಿದೀವಿ. ಅಂಡ್ ಇಲ್ಲೂ ಕೂಡ ಅಷ್ಟೇ ನಾವೆಲ್ಲ ಇಲ್ಲೆಲ್ಲ ಸೆರಾ ಬ್ರ್ಯಾಂಡ್ ನ ಯೂಸ್ ಮಾಡಿದೀವಿ. ನೀವು ನೋಡ್ಬೋದು, ಇದಂತ ಬಂದ್ರೆ ಜಾಗ್ವರ್ ಫಿಟ್ಟಿಂಗ್ ನ ನಾವು ಕೊಟ್ಟಿದೀವಿ. ಅಂಡ್ ನೀವು ನೋಡ್ಬೋದು, ಯೂಶಲಿ ನಾವು ರೂಫ್ ವರ್ಗು ಟೈಲ್ಸ್ ನ ಪ್ರೊವೈಡ್ ಮಾಡ್ತೀವಿ ಇಲ್ಲಿ ವಾಶ್ರೂಮ್ಸ್ ಗಳ. ಇದೆಲ್ಲ 2x4 ವೆಟ್ರಿಫೈಡ್ ಟೈಲ್ಸ್ ನ ನಾವು ಯೂಸ್ ಮಾಡಿದೀವಿ. ಅಂಡ್ ನೀವು ನೋಡ್ಬೋದು ಇಲ್ಲಿ ಎಕ್ಸಾಸ್ಟಿಂಗ್ ಫ್ಯಾನ್ ಕೂಡ ಪ್ರೊವೈಡ್ ಇದೆ. ಸೊ ಬನ್ನಿ ಹೋಗೋಣ. ಸೊ ಇಲ್ಲಿ ಬಂದ್ರೆ ಇಲ್ಲಿ ಚಿಕ್ಕದಾಗ ಒಂದು ಕಿಚನ್ ತರ, ಇಲ್ಲಿ ಚಿಕ್ಕದಾಗ ಒಂದು ಸ್ಮಾಲ್ ಆಗಿ ಕಿಚನ್ ತರ ಪ್ರೊವೈಡ್ ಮಾಡಿದೀವಿ. ನೋಡ್ಬೋದು ನೀವು, ಇಲ್ಲೊಂದು ಗ್ರಾನೈಟ್ ತರ ಹಾಕಿ ಒಂದು ಹ್ಯಾಂಡ್ ವಾಶ್ ನ ಪ್ರೊವೈಡ್ ಮಾಡಿದೀವಿ. ವಿತ್ ಮೇಂಟೆನೆನ್ಸ್ ಈಸಿ ಇರ್ಲಿ ಅಂತ ಹೇಳ್ಬಿಟ್ಟು ಇಲ್ಲಿವರೆಗೂ ನಾವು ಟೈಲ್ಸ್ ನ ಪ್ರೊವೈಡ್ ಮಾಡ್ಕೊಟ್ಟಿದೀವಿ. ವಿತ್ ವಿಂಡೋ ಒಂದು ಪ್ರೊವೈಡ್ ಮಾಡಿದೀವಿ. ಕ್ರಾಸ್ ವೆಂಟಿಲೇಷನ್ ತುಂಬಾ ಈಸಿ ಆಗಲಿ ಅನ್ನೋದಕ್ಕೋಸ್ಕರ. ಮತ್ತೆ ಇಲ್ಲೂ ಕೂಡ ನಾವು ಜಾಗ್ವರ್ ಫಿಟ್ಟಿಂಗ್ಸ್ ನ ಯೂಸ್ ಮಾಡಿರೋದು. ಸೊ ನೀವು ನೋಡ್ಬೋದು, ಆಲ್ಮೋಸ್ಟ್ ಇದೆಲ್ಲ ನಮಗೆ ಡೋರ್ಸ್, ಇದೆಲ್ಲ ಲ್ಯಾಮಿನೇಟೆಡ್ ಡೋರ್ಸ್ ಬರ್ತಾ ಇದೆ. ಇದ್ರಲ್ಲಿ ನಮ್ಗೆ ವೆರೈಟಿ ಆಫ್ ನಂಬರ್ ಆಫ್ ಕಲೆಕ್ಷನ್ಸ್ ಸಿಗುತ್ತೆ ಆ ಡೋರ್ಸ್ ಅಲ್ಲಿ. ಇದೆಲ್ಲ ನಮ್ಗೆ ಅರೌಂಡ್ 5000 6000 ಈ ತರ ನಮ್ಗೆ ಕಾಸ್ಟ್ ಆಗುತ್ತೆ. ಸೊ ಬನ್ನಿ ಮೇಲ್ಗಡೆ ಹೋಗೋಣ. ಹಾ ಸರ್, ಮೇಲ್ ಹೋಗೋಣ. ಮೇಲ್ ಹೋಗೋಕ್ಕೂ ಮುಂಚೆ ನೀವು ಇಲ್ಲಿ ನೋಡ್ಬೋದು, ಇದೆಲ್ಲ ನಾವು MS ಅಲ್ಲಿ ಪ್ರೊವೈಡ್ ಮಾಡಿರೋದು. ಇದು ಒಳಗಡೆ ಸೇಫ್ಟಿ ಮಕ್ಳಿರೋದ್ರಿಂದ ಸೇಫ್ಟಿ ಪರ್ಪಸ್ ಇರ್ಲಿ ಅನ್ನೋ ರೀಸನ್ಗೆ ಇಲ್ಲೊಂದು ಮೀಟರ್ ಬೋರ್ಡ್ ಎಲ್ಲ ಇದೆ ಅನ್ನೋದಕ್ಕೋಸ್ಕರ ಇಲ್ಲಿ ಸೇಫ್ಟಿ ಪರ್ಪಸ್ ಮಾಡಿ ಇದೊಂದು ಗೇಟ್ ನ ಪ್ರೊವೈಡ್ ಮಾಡಿದೀವಿ. ಅಂಡ್ ಇಲ್ಲೂ ಕೂಡ ಒಳಗಡೆ ಹೋಗೋದಕ್ಕೋಸ್ಕರ ಒಂದು ಚಿಕ್ಕದಾಗಿ ಇಲ್ಲೂ ಕೂಡ MS ಅಲ್ಲಿ ಗೇಟ್ ನ ಪ್ರೊವೈಡ್ ಮಾಡ್ಕೊಟ್ಟಿದೀವಿ. ಇದೆಲ್ಲ ನಮ್ಗೆ ಅರೌಂಡ್ ಒಂದು ಸ್ಟೇರ್ ಕೇಸ್ ಅಂತ ಬಂದ್ರೆ 3 ಫೀಟ್ ಅಲ್ಲಿ ನಮ್ಗೆ ಸ್ಟೇರ್ ಕೇಸ್ ನ ಪ್ರೊವೈಡ್ ಮಾಡಿದೀವಿ ನಾವು. ಇಲ್ಲೂ ಕೂಡ SS ರೈಲಿಂಗ್, ಇದೆಲ್ಲಾನು SS ರೈಲಿಂಗ್ ಅಲ್ಲೇ ನಾವು ಪ್ರೊವೈಡ್ ಮಾಡಿರೋದು.
ಸೊ ಬನ್ನಿ ಮೇಲೆ ಹೋಗೋಣ. ಸ್ಟೇರ್ ಕೇಸ್ಗೆಲ್ಲ ಏನ್ ಯೂಸ್ ಮಾಡಿದ್ದೀರಾ? ಸ್ಟೇರ್ ಕೇಸ್ ಎಲ್ಲ ಬಂದ್ರೆ ನಾವು ಲಪ್ಪೋತ್ರನ ಯೂಸ್ ಮಾಡಿದೀವಿ. ಯೂಶಲಿ ಎಲ್ರು ಕೂಡ ಸ್ಟೇರ್ ಕೇಸ್ ಗೆಲ್ಲ ಲಪ್ಪೋತ್ರನೇ ಬೆಟರ್ ಅಂತ ಹೇಳ್ಬೋದು. ಯಾಕಂದ್ರೆ ಸ್ಕಿಡ್ ಆಗೋದಿಲ್ಲ, ಮತ್ತೆ ವಾಶ್ ಮಾಡ್ಬೇಕಲ್ವಾ. ಸೊ ವಾಶ್ ಎಲ್ಲ ಮಾಡ್ದಾಗ ನೀರ್ ಇರೋದ್ರಿಂದ, ಸೊ ಮಕ್ಳಿರೋದ್ರಿಂದ ಸ್ಕಿಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಲಪ್ಪೋತ್ರ ಎಲ್ಲ ಅರೌಂಡ್ ನಿಮ್ಗೆ 80 rupees ಈ ತರನು 80 rupees ಇಂದ ಸ್ಟಾರ್ಟ್ ಆಗುತ್ತೆ ಸರ್ ನಮ್ಗೆ. ಅಂಡ್ ಇಲ್ಲೂ ಇನ್ನೊಂದು ನೀವು ನೋಡ್ಬೋದು, ಮೇಂಟೆನೆನ್ಸ್ ಈಸಿ ಆಗ್ಲಿ ಅನ್ನೋ ರೀಸನ್ ಗೋಸ್ಕರ ಇಲ್ಲೂ ವೆಟ್ರಿಫೈಡ್ ಟೈಲ್ಸ್ ನ ನಾವು ಫುಲ್ ಕವರ್ ಮಾಡ್ಕೊಟ್ಟಿದೀವಿ. ಇದು ಗ್ಲೋಸಿ ಫಿನಿಶಿಂಗ್ ಅಲ್ಲಿ ಬರುತ್ತೆ. ಇದು ನಮ್ಗೆ ವೆಟ್ರಿಫೈಡ್ ಟೈಲ್ಸ್. ಅಲ್ಲೂ ಕೂಡ UPVC ವಿಂಡೋಸ್ ಪ್ರೊವೈಡ್ ಮಾಡಿದೀವಿ. ಸೊ ನಾವು ಕೆಳಗಡೆ ನೀವು ನೋಡಿದ್ರಿ ಆಫೀಸ್ ರೂಮ್ ಅಂತ ನೋಡಿದ್ರಿ ಅಲ್ಲ. ಸೊ ಇಲ್ಲಿ ನಮ್ಗೆ ಸ್ಕೂಲ್ಸ್ ಎಲ್ಲ ಸ್ಟಾರ್ಟ್, ಅಂದ್ರೆ ಸ್ಕೂಲ್ ರೂಮ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ. ಇಲ್ಲಿ 1, 2 ನಮ್ಗೆ 3 ರೂಮ್ಸ್ ಬರ್ತಾ ಇದೆ. ಇದೇನು ಮೇಡಮ್, ಇದಾವುದು UPVC ವಿಂಡೋಸ್? ಸರ್ ಇದು ಓಪನ್ ಅವರ್ ವಿಂಡೋ ಅಂತ ಹೇಳ್ತೀವಿ. ಸೊ ನೀವು ನೋಡ್ಬೋದು. ಅಂಡ್ ನಮ್ಗೆ ಇದರಿಂದ ಬೆಳಕು, ಈ ಗ್ಲಾಸ್ ಫಿಟ್ಟಿಂಗ್ ಇರೋದ್ರಿಂದ ನಮ್ಗೆ ಬೆಳಕು ಕೂಡ ಚೆನ್ನಾಗಿ ಬರುತ್ತೆ ಒಳಗಡೆ. ಅಂಡ್ ನಮ್ಗೆ ಗಾಳಿ ಬೇಕು ಅಂತ ಹೇಳಿದ್ರೆ ಈ ತರ ಓಪನ್ ಅಬಲ್ ಕೂಡ ನಾವ್ ಇದನ್ನ ಮಾಡ್ಕೋಬಹುದು. ಮೇಲ್ಗಡೆ ಫಿಕ್ಸ್ಡ್ ವಿಂಡೋ ಕೊಟ್ಟಿರೋದು, ಕೆಳಗಡೆ ಓಪನ್ ಅಬಲ್ ವಿಂಡೋ ಪ್ರೊವೈಡ್ ಮಾಡಿದೀವಿ. ಅಂಡ್ ಇದಕ್ಕೂ ಕೂಡ ಬೀಡಿಂಗ್ ಮಾಡಿದೀವಿ. ಸೊ ಬನ್ನಿ ಒಳಗಡೆ. ಡಿಫರೆಂಟ್ ಆಗಿ ಮಾಡಿದಿರಲ್ಲ, ಅಂದ್ರೆ ಮಕ್ಕಳು ಒಳಗಡೆ. ಇದು ವುಡನ್, ಇಲ್ಲಿ ವುಡನ್ ಕಲರ್ ಸರ್. ಇದು ಇನ್ನೂ ಸ್ವಲ್ಪ ಎಂಟ್ರಿ ಆಗ್ತಾ ಇರ್ತೀವಲ್ಲ ನಾವು, ಸೊ ಚೆನ್ನಾಗಿ ಕಾಣಿಸ್ಲಿ ಅಂತ ಇಲ್ಲಿ ವುಡನ್ ಅಲ್ಲಿ ಫಿಕ್ಸ್ಡ್ ವಿಂಡೋ ಟೈಪ್ ಮಾಡಿದೀವಿ. ಅಂಡ್ ಒಳಗಡೆ ಇರೋದ್ರಿಂದ ನಮ್ಗೆ ಈಸಿಯಾಗಿ ವ್ಯೂ ಆಗುತ್ತೆ ಈ ತರ ಫಿಕ್ಸ್ಡ್ ವಿಂಡೋ ಟೈಪ್ ಮಾಡಿದಾಗ ಅಂತ. ಸೊ ಇಲ್ಲಿ ಆಕ್ಚುಲಿ ಕ್ಲೋಸ್ ಆಗಿದೆ ಇದು. ಸೊ ಬನ್ನಿ ಈ ರೂಮ್ ಹೋಗೋಣ. ಸೊ ಇದೆಲ್ಲ ಅಷ್ಟೇ ಲ್ಯಾಮಿನೇಟೆಡ್ ಡೋರ್ಸ್ ನಮಗೆ ಬರ್ತಾ ಇರೋದು ಇವೆಲ್ಲ. ಇಲ್ಲೂ ನೀವು ನೋಡ್ಬೋದು, ಆಲ್ಮೋಸ್ಟ್ ನೀವು ನೋಡ್ತಾ ಇದ್ದ ಲೈಟ್ಸ್ ಎಲ್ಲೂ ಆನ್ ಮಾಡಿಲ್ಲ ಲೈಟ್ಸ್ ನ. ಸೊ 3 ವಿಂಡೋಸ್ ಕೊಟ್ಟಿರೋದ್ರಿಂದ ನಮ್ಗೆ ಬೆಳಕು ಗಾಳಿ ಎಲ್ಲ ಚೆನ್ನಾಗಿ ಬರ್ಲಿ ಅನ್ನೋ ರೀಸನ್ಗೆ ಇಲ್ಲಿ 3 ವಿಂಡೋಸ್ ನ ಪ್ರೊವೈಡ್ ಮಾಡಿದೀವಿ. ಅಂಡ್ ಸ್ಕೂಲ್ ಬಿಲ್ಡಿಂಗ್ ಆಗಿರೋದ್ರಿಂದ ಲೈಟ್ಸ್ ಆನ್ ಮಾಡ್ಕೊಂಡ್ರೆ ಅಷ್ಟು ಇದಾಗ ಅನ್ಸಲ್ಲ ಅಂತ ಹೇಳ್ಬಿಟ್ಟು ಬೆಳಕು ಚೆನ್ನಾಗಿ ಬರ್ಲಿ ಅಂತ ಈ ತರ ಮಾಡಿದೀವಿ. ಅಂಡ್ ಇಲ್ಲಿ ಇದನ್ನ ಯಾವ ತರ ಮಾಡಿದ್ದಾರೆ ಅಂತ, ಲ್ಯಾಮಿನೇಟೆಡ್ ಡೋರ್ ಗೆ ಕಟ್ ಮಾಡಿ ಆಮೇಲೆ ಗ್ಲಾಸ್ ಅದು ಫಿಕ್ಸ್ ಮಾಡಿರೋದು. ಹೌದು ಸರ್, ಅವ್ರಿಗೆ ಯಾವ ತರ ಬೇಕೋ ಆ ತರ ಡಿಸೈನ್ಸ್ ನ ಮಾಡಿಸ್ಕೋಬಹುದು ಈ ತರ. ಇಲ್ಲಿ ನಮ್ಗೆ ವಾಶ್ರೂಮ್ ಕೂಡ ನಾವು ಪ್ರೊವೈಡ್ ಮಾಡಿದೀವಿ. ಹ್ಯಾಂಡ್ ವಾಶ್ ಇರ್ಲಿ ಅಂತ ಹೇಳ್ಬಿಟ್ಟು ಹ್ಯಾಂಡ್ ವಾಶ್ ನ ಇಲ್ಲಿ 2 ಪ್ರೊವೈಡ್ ಮಾಡ್ಬಿಟ್ಟು. ಅಂಡ್ ಇಲ್ಲಿ ನಾವು ಅದು ಹ್ಯಾಂಡ್ ವಾಶ್ ಅಷ್ಟೇ. ನಾವು ಆಕ್ಚುಲಿ ಬೇರೆ ಕಡೆ ಎಲ್ಲ ಹೋದ್ರೆ ನಮ್ಗೆ ಆಲ್ಮೋಸ್ಟ್ ಅಲ್ಲಿ ಈ ಲೆವೆಲ್ ಮಕ್ಳ ಇರೋದ್ರಿಂದ ಸ್ವಲ್ಪ ಚಿಕ್ಕದಾಗ ಅವ್ರಿಗೆ ಯಾವ ತರ ಬೇಕೋ ಆ ತರ ನಾವು ಮಾಡ್ಕೊಟ್ಟಿದೀವಿ. ಇಲ್ಲೂ ಕೂಡ ನೀವು ವಾಶ್ರೂಮ್ ಅಬ್ಸರ್ವ್ ಮಾಡ್ಬೋದು, ತುಂಬಾ ಚಿಕ್ಕದಾಗೆ ಪ್ರೊವೈಡ್ ಮಾಡ್ಕೊಟ್ಟಿದೀವಿ ವಾಶ್ರೂಮ್ಸ್ ನ, ಮಕ್ಳಿಗೆ ಯಾವ ತರ ಬೇಕು ಅಂತ ಹೇಳ್ಬಿಟ್ಟು. ಇಲ್ಲೂ ಕೂಡ ಸೇಮ್ ಎಲ್ಲಾನು ಸೇಮ್ ಕಂಟಿನ್ಯೂಟಿ ಆಗ್ತಾ ಇದೆ. ವೆಟ್ರಿಫೈಡ್ ಟೈಲ್ಸ್ ನ ಎಲ್ಲಾ ಕಡೆ ಯೂಸ್ ಮಾಡಿರೋದು. ಫ್ಲೋರಿಂಗ್ ಎಲ್ಲ ಆಂಟಿ ಸ್ಕಿಡ್ ಟೈಲ್ಸ್ ನ ಯೂಸ್ ಮಾಡಿದೀವಿ ನಾವು. ಸೊ ಬನ್ನಿ ಸರ್ ನೆಕ್ಸ್ಟ್ ಹೋಗೋಣ. ಸೊ ಇದು ಅಷ್ಟೇ, ಇದು ಸೇಮೇ ಬರ್ತಾ ಇದೆ ನಮಗೆ. ಅಲ್ಲಿ ಯಾವ ತರ ನೋಡಿದೀವೋ ಇಲ್ಲೂ ಕೂಡ ಅದೇ ಸೇಮ್ ಕಂಟಿನ್ಯೂಟಿ ಆಗ್ತಾ ಇದೆ ನಮ್ಗೆ. ಹೇಳೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ, ನೀವೇ ನೋಡ್ತಾ ಇದ್ದೀರಾ. ಸೇಮ್ ಇದೆ, ಅದೇ ವಿಂಡೋಸ್ ಅಂಡ್ ಸೇಮ್ ಪ್ಯಾಟರ್ನ್ ಅಲ್ಲೇ ಎಲ್ಲಾ ಕೂಡ ಕಂಟಿನ್ಯೂ ಆಗಿರೋದು. ಡೋರ್ಸ್ ಅಂತ ಬಂದ್ರು ಅದು ಅಷ್ಟೇ, ಎಲ್ಲ ಸೇಮ್ ಡೋರ್ಸ್ ಕಂಟಿನ್ಯೂ ಆಗಿದೆ. ಅಂಡ್ ನೀವು ನೋಡ್ಬೋದು ಇದು ಕೂಡ ಬ್ರಾಂಡ್ ಯೂಸ್ ಮಾಡಿರೋದು, ಸ್ಕೈಲೈನ್ ಬ್ರಾಂಡ್. ಸೊ ಬನ್ನಿ ಸರ್ ಇವಾಗ ಮೇಲ್ಗಡೆ ಹೋಗೋಣ. ಮೇಡಮ್ ಈಗ ನಿಮ್ದು ಪ್ಯಾಕೇಜಸ್ ಅಂತ ಬಂದಾಗ ಅದ್ರೊಳಗಡೆ ಕ್ಲೈಂಟ್ ಬ್ರ್ಯಾಂಡ್ಗಳನ್ನಾಗಿರ್ಬೋದು, ಇಲ್ಲ ಬೇರೆ ಏನಾದ್ರು ಮೆಟೀರಿಯಲ್ ಆಗಿರ್ಬೋದು. ಈಗ ಒಬ್ರು ಕ್ಲೈಂಟ್ ಇನ್ ಕೇಸ್ ಏನಾದ್ರು ಮೀಡಿಯಂ ಪ್ಯಾಕೇಜ್ ನ ಚೂಸ್ ಮಾಡ್ತಾರೆ, ಅವರಿಗೆ ಕೆಲವೊಂದು ಪ್ರೀಮಿಯಂ ಇರೋ ಕೆಲವೊಂದು ಐಟಮ್ಗಳು ಬೇಕಾಗುತ್ತೆ, ಅವಾಗ ಆಲ್ಟರ್ನೇಟಿವ್ ಮಾಡ್ಕೊಡ್ತೀವಿ. ಹೌದು ಸರ್, ನಾವು ಎಕ್ಸಾಕ್ಟ್ 100% ಆಲ್ಟರ್ನೇಟಿವ್ ಮಾಡ್ಕೊಡ್ತೀವಿ ನಾವು. ಅವ್ರಿಗೆ ಯಾವ ತರ ಇವಾಗ ಅವ್ರು ರೆಂಟಲ್ ಪ್ಯಾಕೇಜ್ ಅಂತ ಚೂಸ್ ಮಾಡಿದ್ರು ಅಂತ ಇಟ್ಕೊಳ್ಳಿ, ಅಲ್ಲಿ ಬೇರೆ ಬ್ರಾಂಡ್ ಇರ್ಬೋದು. ಬಟ್ ಇಲ್ಲ ಅವ್ರು ನನಗೆ ಪ್ರೀಮಿಯಂ ಪ್ಯಾಕೇಜಸ್ ಎಲ್ಲ ಬ್ರಾಂಡ್ ನ ಬೇಕು ಅಂತ ಹೇಳಿದ್ರು ನಾವು ಆಲ್ಟರ್ನೇಟಿವ್ ಮಾಡ್ಕೊಡ್ತೀವಿ. ಅದ್ರಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ ನಮ್ದು. ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಬೇರ್ ಮಾಡ್ಬೇಕಷ್ಟೇ. ಸೊ ಇದು ಕೂಡ ಸೇಮ್ ಸರ್, ನಾ ಹೇಳಿಲ್ವಾ ಕೆಳಗಡೆ ಯಾವ ತರ ಇತ್ತು ಅದೇ ತರನೇ ಇದು ಸೇಮ್ ಕಂಟಿನ್ಯೂಟಿ ಆಗ್ತಾ ಇದೆ. ಯೂನಿಫಾರ್ಮ್ ತರ ಇಲ್ಲೂ ಕೂಡ ಸೇಮ್ ಕಂಟಿನ್ಯೂಟಿ ಆಗ್ತಾ ಇದೆ. ಬಟ್ ನೀವ್ ಇಲ್ಲೊಂದು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಸ್ವಲ್ಪ ದೊಡ್ಡ ಮಕ್ಳು, ಸೊ ಅದಕ್ಕೋಸ್ಕರ ಸ್ವಲ್ಪ ದೊಡ್ಡದಾಗಿ ಆ ತರ ಇದಾಗ ಸ್ವಲ್ಪ ವಾಶ್ರೂಮ್ಸ್ ಎಲ್ಲ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಟ್ಟಿದೀವಿ. ಅಂಡ್ ಇನ್ನು ಇವೆಲ್ಲ ಅಂತ ಬಂದಾಗ ಇದೆಲ್ಲ ಸೇಮೇ ಇದೆ ನಮ್ಗೆ. ಅದೇ ಸ್ವಲ್ಪ ಅಷ್ಟೇ, ಜಾಸ್ತಿ ಹೈಟ್ ಹೋಗಿಲ್ಲ. ಚಿಕ್ಕ ಮಕ್ಳಿಗೆ ಯಾವ ತರ ಬೇಕೋ ಚಿಕ್ಕ ಮಕ್ಳಿಗೆ, ಅಂಡ್ ಸ್ವಲ್ಪ ದೊಡ್ಡವ್ರಿಗೆ ಯಾವ ತರ ಬೇಕೋ ಆ ತರ ಇಲ್ಲಿ ಮಾಡ್ಕೊಟ್ಟಿದೀವಿ. ಅಂಡ್ ರೂಮ್ಸ್ ಕೂಡ ನೀವು ನೋಡ್ಬೋದು. ಸೊ ನೋಡ್ತಾ ಇದ್ರೆ ತುಂಬಾ ವಿಶಾಲವಾಗಿದೆ ಇದು ರೂಮ್, ತುಂಬಾ ದೊಡ್ಡದಾಗಿದೆ ಇದು ರೂಮು. ಅಂಡ್ ವಿಂಡೋಸ್ ಕೂಡ ತುಂಬಾ ಪ್ರೊವೈಡ್ ಮಾಡಿದೀವಿ. ಅಂಡ್ ನೀವು ನೋಡ್ಬೋದು ಎಲ್ಲಾ ಕಡೆನೂ ವಿಂಡೋಸ್ ಕೊಟ್ಟಿದೀವಿ. ಬೆಳಕು ಅನ್ನೋದು ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ನೀವು ಕೈಟ್ಸಿಗೆ ಅಂತ ಬಂತ ಹೇಳಿದ್ರೆ
ಗಾಳಿ ಬೆಳಕಿಗೆಲ್ಲ ಯಾವ್ದೇ ರೀತಿ ಪ್ರಾಬ್ಲಮ್ ಆಗಲ್ಲ ಕೈಟ್ಸ್ ಅಲ್ಲಿ. ಸೊ ನೀವ್ ನೋಡ್ಬೋದು ಇಲ್ಲಿ ಮಾತ್ರ ಎರಡೆರಡು ವುಡನ್ ವಿಂಡೋನ ಕೊಟ್ಟಿದೀವಿ. ಅದು ಎಲಿವೇಶನ್ ಎಲಿವೇಶನ್ ಸ್ವಲ್ಪ ಚೆನ್ನಾಗ್ ಕಾಣ್ಲಿ ಅನ್ನೋ ರೀಸನ್ ಗೆ ಇಲ್ಲಿ ಮಾತ್ರ ಎರಡೆರಡು ವುಡನ್ ವಿಂಡೋ ಪ್ರೊವೈಡ್ ಮಾಡಿದೀವಿ. ಇದು ಕೂಡ ಮೆಸ್ಕಿಟೋ ಮೆಶ್ ಬಂದಿದೆ ಇದ್ರಲ್ಲೂ ಕೂಡ. ಇಲ್ಲಿ ಫ್ಲೋರಿಂಗ್ ಆಲ್ಮೋಸ್ಟ್ ಕೆಳಗಡೆಯಿಂದ ಹಿಡ್ದು ಫಸ್ಟ್ ಫ್ಲೋರ್ ಇಂದಾನು ಹಿಡ್ದು ನಮ್ಗೆ ಕಂಪ್ಲೀಟ್ ಕೂಲ್ ಎಲ್ಲ ಪೂರ್ತಿ ನಾವು ಸ್ಮಾರ್ಟ್ ಮಾರ್ಬಲ್ ನೇ ಯೂಸ್ ಮಾಡಿರೋದು ಟೈಲ್ಸ್ ನೆಲ್ಲ. ಸೊ ಬನ್ನಿ ಸರ್ ಇವಾಗ ಇನ್ನೊಂದಿದೆ ಇಲ್ಲಿ ನೋಡೋಣ. ಸೊ ಇದು ಕೂಡ ಸೇಮ್ ಫಾರ್ಮೆಟ್ ಅಲ್ಲೇ ಹೋಗ್ತಾ ಇದೆ ಎಲ್ಲಾನು ಕೂಡ. ಅಂಡ್ ಇಷ್ಟು ಮನೆ ಸರ್ ಇವಾಗ ಇದು ಟೋಟಲ್ 2.5 ಬರ್ತಾ ಇದೆ. ಒಂದ್ ಮನೆ ಅಂತ ಬಂದಾಗ ಇವಾಗ ಬರೀ ನಾವು ಮಾತ್ರ ಇದ್ ಮಾಡೋಕ್ಕಾಗಲ್ಲ, ಕ್ಲೈಂಟ್ ಕಡೆಯಿಂದನೂ ಸಪೋರ್ಟ್ ಅಂತ ಬೇಕು. ಕೋಆರ್ಡಿನೇಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕೋಆರ್ಡಿನೇಷನ್ ಚೆನ್ನಾಗಿದ್ದಾಗ ಅಷ್ಟೇ ಒಂದ್ ಮನೆ ಕಂಪ್ಲೀಟ್ ಆಗಿ ಚೆನ್ನಾಗ್ ಕಾಣೋದಕ್ ಸಾಧ್ಯ. ಇಲ್ಲ ಏನಾದ್ರೂ ಒಂದು ಪ್ರಾಬ್ಲಮ್ಸ್ ಆಗೇ ಆಗುತ್ತೆ. ಸೊ ಇಲ್ಲಿ ನಾವು ಟೆರೆಸ್ ಬರ್ತಾ ಇದೆ ಇಲ್ಲಿ ಸರ್. ಇಲ್ಲಿ ಒಂದು ಟ್ಯಾಬ್ ನ ಪ್ರೊವೈಡ್ ಮಾಡ್ಕೊಟ್ಟಿದೀವಿ ಇಲ್ಲಿ. ಅಂಡ್ ಸೇಫ್ಟಿ ಪರ್ಪಸ್ ಇಲ್ಲಿ ಗ್ರಿಲ್ಲಿಂಗ್ ನ ಮಾಡಿರೋದು. ಮೇಲ್ಗಡೆ ಶೀಟ್ ನ ಪ್ರೊವೈಡ್ ಮಾಡ್ಕೊಟ್ಟಿದೀವಿ, ಶೀಟ್ ಹಾಕಿದೀವಿ. ಇಲ್ಲಿ ಒಂದು ಸಿಂಪಲ್ ಆಗಿ ಒಂದು ವಾಶ್ರೂಮ್ ಬರ್ತಾ ಇದೆ ಮೇಲ್ಗಡೆ. ಇದು ಸ್ವಲ್ಪ ದೊಡ್ಡದಾಗಿದೆ. ಇದು ಮೂವಬಲ್ ಬರುತ್ತೆ. ಏನಪ್ಪಾ ಅಂತ ಹೇಳಿದ್ರೆ ನಮ್ಗೆ ಸ್ಪೇಸ್ ಯುಟಿಲೈಸೇಷನ್ ಆಗುತ್ತೆ ಇದರಿಂದ. ಕಿಚನ್ ಟೈಪ್ ಮಾಡಿರೋದು ನೋಡ್ತಾ ಇರಬಹುದು ನೀವು. ಚಿಕ್ಕದಾಗಿದೆ ಬಟ್ ನೋಡೋದಕ್ಕೆ ಕ್ಯೂಟ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲೂ ಕೂಡ ಒಂದು ಸಿಂಪಲ್ ಆಗಿ ಕೌಂಟರ್ ಟಾಪ್ ನ ಮಾಡಿ ಇಲ್ಲೊಂದು ಟೈಲ್ಸ್ ಹಾಕಿ ಇಲ್ಲೊಂದು ಟ್ಯಾಬ್ ನ ಪ್ರೊವೈಡ್ ಮಾಡಿ ಕೊಟ್ಟಿದ್ದೀವಿ. ಹ್ಯಾಂಡ್ ವಾಶ್ ನ ಪ್ರೊವೈಡ್ ಮಾಡಿ ಕೊಟ್ಟಿದ್ದೀವಿ. ವಿತ್ ಒಂದು ವಿಂಡೋನ ಪ್ರೊವೈಡ್ ಮಾಡಿದ್ದೀವಿ. ಕ್ರಾಸ್ ವೆಂಟಿಲೇಷನ್ ಈಸಿ ಆಗ್ಲಿ ಅಂತ ಒಂದು ರೀಸನ್ ಇಲ್ಲೂ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಒನ್ ಆರ್ಕೆ ತರ. ಬಟ್ ಸ್ಕೂಲ್ ಮನೆ ಆಗಿರೋದ್ರಿಂದ ಕಂಪ್ಲೀಟ್ ಎಲ್ಲ ಸ್ಕೂಲ್ ಪರ್ಪಸ್ ಇದೆ. ಸ್ಕೂಲ್ ಆಗಿರೋದ್ರಿಂದ ಇನ್ ಕೇಸ್ ಏನಾದ್ರೂ ನಾವು ಅಡಿಗೆ ಮಾಡ್ಬೇಕು ಅಂತ ಹೇಳಿದ್ರೆ ಇದ್ ಮಾಡ್ಕೊಡ್ತೀವಿ. ಹೌದು, ಇಲ್ಲೂ ಕೂಡ ನಾವು ಏನಂತ ಹೇಳಿದ್ರೆ ಸೇಫ್ಟಿ ಪರ್ಪಸ್ ಈ ಕಡೆ ಇಲ್ಲೊಂದು ಗೇಟ್ ನ ಪ್ರೊವೈಡ್ ಮಾಡಿರ್ತೀವಿ. ವಿತ್ ಒಂದು ಡೋರ್ ಬಂದಿದೆ. ಇದೇನಂದ್ರೆ ಅವ್ರು ಎಕ್ಸ್ಟ್ರಾ ಬೇಕು ಅಂದ್ರೆ ಬೇರ್ ಮಾಡ್ಕೋಬೇಕಾಗುತ್ತೆ. ನೋಡಿದ್ರಲ್ಲ ನಾವು ಬರೀ ಕಮರ್ಷಿಯಲ್ ಅಂದ್ರೆ ನಾವು ಬರೀ ಟರ್ನ್ಕಿ ಪ್ರಾಜೆಕ್ಟ್ ತರ ನಮ್ದು. ನಿಮ್ ಹತ್ರ ಸೈಟ್ ಒಂದಿದ್ರೆ ಸಾಕು ಸರ್. ಪ್ರತಿಯೊಂದು ನಾವೇ ಏನ್ ರಿಕ್ವೈರ್ಮೆಂಟ್ ಎಲ್ಲಾನು ನಾವೇ ಪ್ರೊವೈಡ್ ಕಟ್ಕೊಡ್ತೀವಿ. ಹೌದು ಸರ್, ಎಲ್ಲಾನು ನಾವೇ ಪ್ರೊವೈಡ್ ಅರಮನೆನೂ ಕಟ್ಕೊಡ್ತೀವಿ ಸರ್. ಸೈಟ್ ಒಂದಿದ್ರೆ ಸಾಕು ಅವ್ರ ಹತ್ರ. ಇನ್ನು ಇಕ್ಕಿದೆಲ್ಲ ನಾವೇ ಮಾಡ್ಕೊಡ್ತೀವಿ. ಸೊ ಇವಾಗ ನಾವು ಬರೀ ರೆಸಿಡೆನ್ಶಿಯಲ್ ಮಾತ್ರನೇ ಅಲ್ಲ ಸರ್, ಈ ತರ ಕಮರ್ಷಿಯಲ್ಸ್, ಸ್ಕೂಲ್ಸ್, ಹಾಸ್ಪಿಟಲ್ಸ್ ಈ ತರದ ಎಲ್ಲಾನು ಕೂಡ ನಾವು ಕಟ್ಕೊಡ್ತೀವಿ. ನೋಡಿದ್ರಲ್ಲ ವೀಕ್ಷಕರೇ ಬಿಲ್ಡಿಂಗ್ ಹೇಗಿತ್ತು ಅಂತ. ನಿಮ್ಗೂ ಇದೇ ತರ ರೆಸಿಡೆನ್ಶಿಯಲ್ ಬೇಕು, ಕಮರ್ಷಿಯಲ್ ಬೇಕು, ಯಾವುದೇ ತರದ ರೀತಿಯ ಮನೆ ಬೇಕು ಅಂತ ಹೇಳಿದ್ರು ನೀವು ಕೈಟ್ಸ್ ನ ಕಾಂಟ್ಯಾಕ್ಟ್ ಮಾಡ್ಬೋದು. ಕೈಟ್ಸ್ ಯಾವಾಗ್ಲೂ ಸದಾ ನಿಮ್ ಜೊತೆ ಇರುತ್ತೆ. ನಿಮ್ ಕನ್ಸಿನ ಮನೆ ಲಂಚ್ ಮಾಡ್ಕೊಳ್ಳೋದಕ್ಕೆ ಕೈಟ್ ಜಯನಗರ್ 7 ಬ್ಲಾಕ್ ಅಲ್ಲಿ ಇದೆ. ಬಂದ್ ಅಲ್ಲಿ ವಿಸಿಟ್ ಮಾಡಿ. ನಿಮ್ಗೆ ಏನೇ ಇನ್ಫಾರ್ಮೇಶನ್ ಬೇಕಿದ್ರು ಕೈಟ್ಸ್ ನ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.